ವಾಲಿಬಾಲ್ ಆಡುವ ವಿಚಾರದಲ್ಲಿ ಎರಡು ಯುವಕರ ಗುಂಪಿನ ನಡುವೆ ನಡೆದ ಕಿತ್ತಾಟಕ್ಕೆ ರಾಜಕೀಯ ಬಣ್ಣ ಹಚ್ಚುವ ಮೂಲಕ ತಾಲೂಕಿನಲ್ಲಿ ಶಾಂತಿ ಕದಡುವ ಪ್ರಯತ್ನವನ್ನು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾಡಿದ್ದಾರೆ ಎಂದು ಕನಿಶೆಟ್ಟಹಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ತಾಲೂಕು ಅಭಿವೃದ್ಧಿಯಾಗುವುದು ಇಷ್ಟವಿಲ್ಲದ ಮಾಜಿ ಶಾಸಕರು ವಿನಾಕಾರಣ ಕ್ಷೇತ್ರದಲ್ಲಿ ಶಾಂತಿ ಕದಡಲು ಯತ್ನಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ವಾಲಿಬಾಲ್ ಆಡುವ ವಿಚಾರಕ್ಕೆ ಸಂಬಂಧಿಸಿ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಘರ್ಷಣೆಯಾಗಿತ್ತು. ಈ ವೇಳೆ ಹಿರಿಯರು ಹೋಗಿ ಇವರ ಗುಂಪುಗಳ ನಡುವೆ ನಡೆಯುತ್ತಿದ್ದ ಘರ್ಷಣೆ ತಡೆಯುವ ಜೊತೆಗೆ ಎರಡೂ ಗುಂಪಿನ ಯುವಕರಿಗೆ ಬುದ್ಧಿ ಹೇಳಿ ಘರ್ಷಣೆ ತಡೆಯುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಈ ಘಟನೆಗೆ ರಾಜಕೀಯ ಬಣ್ಣ ಬಳಿದು ಯುವಕರ ನಡುವಿನ ಘಟನೆ ಮುಂದಿಟ್ಟುಕೊಂಡು ಗ್ರಾಮದಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ ಎಂದು ಕನಿಶೆಟ್ಟಹಳ್ಳಿ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಕನಿಶೆಟ್ಟಿಹಳ್ಳಿ ಗ್ರಾಮಸ್ಥರು ಭಾನುವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ನಡೆದು ಶಾಂತಿಯುತವಾಗಿ ಮುಕ್ತಾಯವಾಗಿದೆ. ಸಂಜೆ ಗ್ರಾಮದ ಹೊರವಲಯದಲ್ಲಿ ವಾಲಿಬಾಲ್ ಆಡುವ ವಿಚಾರಕ್ಕೆ ಸಂಬಂಧಿಸಿ ಯುವಕರ ನಡುವೆ ಘರ್ಷಣೆಯಾಗಿದೆ. ಈ ಘಟನೆ ವಿಕೋಪಕ್ಕೆ ತಿರುಗಿ ಯುವಕರು ಕಿತ್ತಾಡುವುದನ್ನು ಕಂಡ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ యువకರಿಗೆ బుద్ధి ಹೇಳಿ కಳುహిಸಿದ್ದಾರೆ. ఇది ఎలాంటి పిల్లోళ్ళకి పెద్దోళ్ళకి రాజకీయంకి సంబంధం ఉండేది. చిన్న పిల్లలు కాబట్టి వాళ్ళకి మనం రాజకీయం వెతుకొని దాన్ని పెట్టుకునేక వాలీబాల్ ఆడే వాళ్ళు తగ్గిపోయేసి మనము ఓటేద్దాం అని చెప్పి ఎవరైనా పిలుచుకొచ్చేకి వెళ్ళా, ఓటేయండి అని చెప్పి అడిగేకే వెళ్ళా. ఏమంటే చిన్న పిల్లలు కొట్టుకుంటా ఉంటే కన్నా ఇంక ఊరు వాళ్ళు చూసుకోండి కాబట్టి ఆడ పై చూసి దండించినా తప్పతే కన్నా ఈ రాజకీయంకి దీనికి ఈ ఓటేయడానికి దీనికి సంబంధమే లేదు. మేము ఆల్రెడీ 2 దప్పాలు సాలాజీ కూడా చేసి పంపిస్తామే. ఓటు నాపొద్దు, వద్దప్ప గలాట్లు వద్దు, ఏమీ వద్దు అనేసి మేమంతా పోయి గలాటు వద్దప్ప అని చెప్పి అనేసి దండించి వాళ్ళ ఇంట్లోకి పంపించాయన కూడా 3 దప్పాలు వచ్చి మళ్ళీ చిద్దేపల్లి క్రాస్కి వచ్చి మళ్ళీ చిద్దేపల్లితో పిలుచుకొచ్చినాక మళ్ళీ వాళ్ళు అటాక్ చేసేదానికి వీళ్ళ ఇంటి దాకా వచ్చిండేది. అంతకుముందు మేము ఆల్రెడీ ఊరోళ్ళు పోయేసి 2 దప్పాలు దండించి పంపించేయన్నాము. పిల్లలు కలర్ పెద్ద లేపడేది వద్దు, మనం దండించుకుందాము. పొద్దున్నే వాళ్ళ పెద్ద మనిషి కూడా పిలిపించి పొద్దున్నేకి ఏమైనా ఉంటే మాట్లాడుకుందామప్ప, అంతపోతే కన్నా మనం ఇవన్నీ ఏమొద్దు, మనంతా తెలిపేట్లు ఉండాలని అని చెప్పనేసి మేము ఆల్రెడీ మాట్లాడి కూడా పంపించాము. ಆದರೆ ಸಂಜೆ ಘಟನೆ ಮತ್ತೆ ಮರುಕಳಿಸಿದೆ. ಯುವಕರ ಮಧ್ಯೆ ಮತ್ತೆ ವಾಗ್ವಾದ ನಡೆದು ಅವರು ದೊಣ್ಣೆ ಲಾಂಗ್ ಹಿಡಿದು ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಆಗ ಸ್ಥಳಕ್ಕೆ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಭೇಟಿ ನೀಡಿ ಘಟನೆ ಕುರಿತು ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಪರಸ್ಪರ ನೀಡಿದ ದೂರಿನ ಮೇರೆಗೆ ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಘಟನೆ ಕುರಿತು ಸಮಗ್ರ ಮಾಹಿತಿ ಪಡೆಯದೆ ಗ್ರಾಮದಲ್ಲಿ ರಾಜಕೀಯ ವಿಷ ಬೀಜ ಬಿತ್ತುವ ಪ್ರಯತ್ನ ಮಾಡಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ಮಾಜಿ ಶಾಸಕರು ಗ್ರಾಮದಲ್ಲಿ ರಾಜಕೀಯ ಪ್ರೇರೇಪಿಸಿ ಇಲ್ಲಸಲ್ಲದ ಆರೋಪ ಮಾಡಿ ಜನರ ಮಧ್ಯ ರಾಜಕೀಯ ವಿಷ ಬೀಜ ಬಿತ್ತಿರುವುದು ಸರಿಯಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ಘಟಕದ ಅಧ್ಯಕ್ಷ ಶಂಕರಪ್ಪ ಆರೋಪಿಸಿದರು. ಸುಮ್ಮನೆ ರಾಜಕೀಯ ಬೆರೆಸಿ ಅದನ್ನು ವಿಷ ಬೀಜ ಬಿತ್ತಿ ಸುಮ್ಮನೆ ಇಲ್ಲಸಲ್ಲದ ಆರೋಪಗಳನ್ನು ನಮ್ಮ ಸಚಿವರ ಮೇಲೆ ಹೊರಿಸ್ತಾ ಇದ್ದಾರೆ. ಆ ಘಟನೆಗೂ ಸಚಿವರಿಗೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ. ಅದು ವಾಲಿಬಾಲ್ ಹತ್ರ ಯಾರೋ ಹುಡುಗರು ಆಡ್ಕೊಂಡಿದ್ದ ಗಲಾಟೆ, ಅದು ಒಂದು. ಮತ್ತು ಆ ಗಲಾಟೆ ಆಗಿದ ತಕ್ಷಣ ದೊಡ್ಡವರು ಹಿರಿಯರು ಹೋಗಿ ದಂಡಿಸಿ ಮಾತಾಡೋಕ್ಕೆ ಹೋದರೆ ಅವ್ರ ಮೇಲೆ ಚಾಕು ಮಚ್ಚುಗಳಿಂದ ಏನೋ ಒಂದು ಇದು ಮಾಡಿದ ತಕ್ಷಣ ಅವರು ಅವ್ರ ಹತ್ರ ಇರೋ ಲಾಂಗು ಮೊಚ್ಚು ಅಂತ ತೋರಿಸ್ತಿದಾರಲ್ಲ, ಅದನ್ನು ಎತ್ಕೊಂಡೋಗಿ ಮನೇಲಿ ಇಟ್ಕೊಳ್ಳೋಕೆ ಹೋದರೆ ಅದನ್ನು ಎತ್ಕೊಂಡು ಹಾಕ್ತಾ ಇದ್ದಾರೆ ಸುಧಾಕರ್ ರೆಡ್ಡಿ ಪಾರ್ಟಿಯವರು, ಸಚಿವರು ಪಾರ್ಟಿಯವರು ಅಂತ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅದು ಮತ್ತೆ ಸೆಕೆಂಡ್ ಪಿಕ್ಚರ್. ಅದು ತಮ್ಮ ಮಾಜಿ ಶಾಸಕರು ಅದನ್ನು ಚೆನ್ನಾಗಿ ಹೇಳ್ಕೊಟ್ಟು ಅವರಲ್ಲಿ ಇಲ್ಲಸಲ್ಲದ ಆರೋಪಗಳು ಮಾಡ್ಸೋಕ್ಕೆ ಸಚಿವರ ಮೇಲೆ ಏನೋ ಅಭಿವೃದ್ಧಿ ಕೆಲಸ ಮಾಡಿ ತಾಲೂಕನ್ನು ಡೆವಲಪ್ ಮಾಡಬೇಕು ಅಂತ ಅವ್ರು ಕನಸ್ಕೊಂಡು ಹಗಲು ರಾತ್ರಿ ದುಡಿದು
ಅವರು ತಾಲೂಕನ್ನ ಉದ್ಧಾರ ಮಾಡೋಕ್ಕೆ ನೋಡ್ತಿದ್ದಾರೆ. ಇವ್ರು ಇಂಥದ್ದನ್ನು ಮಾಡಿ ತಾಲೂಕನ್ನ ಸೋಲಿಸಿದ್ದಾರೆ ಅಂದರೆ ಪ್ರೆಸ್ಟೇಷನ್ ಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಅಂತ ಏನು ಹೇಳ್ತಿದ್ದಾರೆ, ಏನು ಮಾಡಬೇಕು, ನಾವೇನು ಇದು ಅಂತ ಅವ್ರಿಗೆ ಗೊತ್ತಿಲ್ದಿರ ಹಿಂಗೆ ಹುಡುಗರನ್ನ ರುಚಿಗೆಡ್ಡಿ ವಿಷಬೀಜ ಬಿತ್ತನೆ ಮಾಡಿ ಈ ಅಶಾಂತಿ ವಾತಾವರಣ ಉಂಟು ಮಾಡ್ತಿದ್ದಾರೆ ಹೊರತು ಇದರಲ್ಲಿ ಯಾವ ಆರೋಪನೂ ಇಲ್ಲ. ಅವ್ರನ್ನ ಓಟು ಕೇಳೂ ಇಲ್ಲ ಯಾರು. 300 ಮೀಟ್ರ್ ಬೂತಿಂದ 300 ಮೀಟ್ರಿಂದ ಆಚೆ ವಾಲಿಬಾಲ್ ಆಡುವಾಗ ಗಲಾಟೆ ಆಗಿದ್ದು. ಹಿರಿಯರಿದ್ದಾರೆ, ಹಿರಿಯರು ಹೋಗಿ ದಂಡಿಸಿದ್ದಕ್ಕೆ ಸುಮ್ಮನೆ ಗ್ಯಾಂಗ್ ಕಟ್ಕೊಂಡು ಮತ್ತೆ ಎಲ್ಲ ಪ್ಲಾನ್ ಪ್ರಕಾರ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅವ್ರು ಎತ್ಕೊಂಡ್ಬಂದಿದ್ದಂತಗ ಮೊಚ್ಚನ್ನು ಮಂಜು ಅನ್ನೋ ಹುಡುಗ ಕಿತ್ಕೊಂಡು ಎಡಗೈಯಲ್ಲಿ ಇಟ್ಕೊಂಡಿದ್ದಾರೆ. ನೀವು ಗಮನಿಸಬೇಕಾದ್ರೆ ಪದೇ ಅದನ್ನೇ ಜೂಮ್ ಮಾಡಿ ತೋರಿಸಿದ್ದಾರೆ. ಎಡಗೈಯಲ್ಲಿ ಇಟ್ಕೊಂಡು ಬಚ್ಚಿಕೊಂಡು ಹೋಗ್ತಾ ಇದ್ರೆ ಅದನ್ನ ಲಾಂಗ್ ಮೇಲೆ ಮೊಚ್ಚ ಮೇಲೆ ಅಟ್ಯಾಕ್ ಮಾಡಿದರೆ ತಪ್ಪು ಸುಳ್ಳು. ಮಾಜಿ ಶಾಸಕರಿಗೆ ಕ್ಷೇತ್ರದ ಅಭಿವೃದ್ಧಿ ಆಗುವುದು ಬೇಕಿಲ್ಲ, ತಾಲೂಕಿನಲ್ಲಿ ಶಾಂತಿ ನೆಲೆಸುವುದು ಅಗತ್ಯವಿಲ್ಲ. ಕಳೆದ ಚುನಾವಣೆಯಲ್ಲಿ ಕ್ಷೇತ್ರದ ಜನತೆ ಅವರಿಗೆ ಬುದ್ಧಿ ಕಲಿಸಿದರೂ ಮತ್ತೆ ತಮ್ಮ ಹಳೆ ಚಾಳಿಯನ್ನು ಮುಂದುವರಿಸಿರುವ ಮಾಜಿ ಶಾಸಕರು ತಾಲೂಕಿನ ಶಾಂತಿ ಕದಡುವ ಯತ್ನ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಅಲ್ಲದೆ ಚಿಂತಾಮಣಿ ಶಾಸಕರು ಹಾಗೂ ಸಚಿವರು ಆಗಿರುವ ಡಾಕ್ಟರ್ MC ಸುಧಾಕರ್ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಗುರಿ ಹೊಂದಿದ್ದಾರೆ. ಇಂತಹ ಕ್ಷುಲ್ಲಕ ವಿಚಾರಗಳಿಗೆ ರಾಜಕೀಯ ಬಣ್ಣ ಬಳಿದು ಅನಗತ್ಯ ಗೊಂದಲ ಸೃಷ್ಟಿಸಲು ಮಾಜಿ ಶಾಸಕರು ಯತ್ನಿಸುವುದನ್ನು ಬಿಡಬೇಕು ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಪ್ಪ, ರಮೇಶ್, ಗ್ರಾಮಸ್ಥರಾದ ನರಸಿಂಹಪ್ಪ, ಗಣೇಶಪ್ಪ, ಚಿಕ್ಕಕೋನಪ್ಪ, ಶಿವಶಂಕರ್, ರಾಮಕೃಷ್ಣಪ್ಪ, ಮಂಜುನಾಥ್, ಮುನಿವೆಂಕಟಪ್ಪ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ.